ಬಸವಣ್ಣಪ್ಪ ಕಲ್ಸೆಟ್ಟಿ ಅವ್ರಿಗೆ ಕೇಳೋದು, ಮಿಸ್ಟರ್ ಬಸವಣ್ಣಪ್ಪ ಕಲ್ಸೆಟ್ಟಿ ಅವರೇ, ರೋಡ್ ಬದಿ ಅಂಗಡಿಗಳನ್ನ ಯಾಕೆ ಕಿತ್ತೀರಿ ಅಂತ, ಏನ್ ತೊಂದರೆ ಆಗಿತ್ತು ಅಂತ ತೆಗೆ ಅಂತ ಹೇಳಿದವ್ರು ಯಾರು? ಡಿ.ಸಿ ಆರ್ಡರ್ ಅದ, ಅಧಿಕಾರಿ ಆರ್ಡರ್ ಅದ ನಿದಕ ಇಲ್ಲ, ರಾಜ್ಯ ಸರ್ಕಾರದ ಆರ್ಡರ್ ಅದ ಇಲ್ಲ. ಜೊತೆಗೆ ಬೀದಿ ವ್ಯಾಪಾರಸ್ಥರು ಬೀದಿಯಾಗಿ ಇರ್ಬೇಕಾ ಬೇಡ ಅಂತ ನಿರ್ಧಾರ ಮಾಡೋ ಅಧಿಕಾರ ಶ್ರೀ ಬಸವಣ್ಣಪ್ಪ ಕಲ್ಸೆಟ್ಟಿ ಅವ್ರಿಗಿಲ್ಲ. ನಾವು ಕೇಳಕತ್ತೀವಿ, 24 ಗಂಟೆಯಲ್ಲಿ ಅಂಗಡಿ ಕಂಫರ್ಟ್ಸ್ ನ 30 ಮೀಟರ್ ತೆಗೆದು ಹಾಕಬೇಕು, ನಿಮ್ಮಪ್ಪ ನೀವು ಊಟ ತೆಗಿಬೇಕದನ್ನಂತ ಇರಬಾರ್ದು. ಅದ ಸುಮಾರು ಜನರು ಮನೆ ಮುಚ್ಚಿರಿ ಪಾಪ, ಔಷಧ ಅಂಗಡಿ ಇಟ್ಕೊಂಡು ಇಟಿಟ್ ಅಂಗಡಿ 7 ಫೀಟ್ ಅಂಗಡಿ ಅವ್ರು 3 ಫೀಟ್ ಆಗ್ಬಿಟ್ಟವಂತ ತಕೊಂಡ್ರು. ಕಾನೂನು ಅಂದ್ರಿ, ಭಯ ಬಂತು, ತಕೊಂಡ್ರಿ. ಆದ್ರೆ 5 ನಾಳವ್ರ ಅಂಗಡಿ ಯಾಕೆ ತೆಗಲಿಲ್ಲ? 5 ನಾಳವ್ರ ಅಂಗಡಿ ತೆಗಲಿಲ್ಲ. ಅವ್ರೇನ್ ಮುನ್ಸಿಪಾಲಿಟಿಗೆ ಬೀಗ್ರ ಹೆಣ್ಣು ಕೊಟ್ಟಾರ? ಏನ್ ಹೆಣ್ಣು ತಗೊಂಡ್ರಿ ನೀವು? ಅವ್ರೇನ್ ಆಕಾಶದಿಂದ ಹುಚ್ಚಿ ಬಿದ್ದಾರ? ಏನ್ ಪಟ್ಟಣದಾಗ ಅದಾರ? ಮೊದಲನೇದಾಗಿ ನಾವು ಬೀದಿ ಬದಿಯಲ್ಲಿ ಏನು ಮಾರಾಟ ಮಾಡ್ತಾ ಇದ್ದೀವಿ, ನಾವು ಮಾರಾಟಗಾರರೇ ವಿನಾ ವ್ಯಾಪಾರಸ್ಥರು ಅಲ್ಲ ಅಂತ. ನಾವು ಬಾಯಿ ತಪ್ಪಿ ವ್ಯಾಪಾರಸ್ಥರು ಅಂತ ಮಾತಾಡ್ತೀವಿ. ವ್ಯಾಪಾರ ಅಂದ್ರೆ ಇಂಗ್ಲಿಷ್ನಲ್ಲಿ ಬಿಸ್ನೆಸ್ ಅಂತೀವಿ ನಾವು. ಆದ್ರೆ ನಿಮಗಿಲ್ಲಿ ಬೀದಿ ಬದಿಯಲ್ಲಿ ಮಾರಾಟ ಮಾಡ್ಲಿಕ್ಕೆ ವ್ಯಾಪಾರ ಅನ್ನೋದಿಲ್ಲ. ಆಕ್ಚುಲಿ ಅದಕ್ಕೆ ವೆಂಡರ್ ಅಂತ ಕರೀತಾರೆ, ಅಂದ್ರೆ ಮಾರಾಟಗಾರರು ಅಂತ. ಹಿಂಗಾಗಿ ಯಾವುದೇ ಬೀದಿ ಬದಿ ಮಾರಾಟಗಾರನಿಗೆ ಮಾರಾಟಗಾರ ಅಂತಾನೆ ಕರಿಬೇಕು. ಯಾಕಂದ್ರೆ ಸ್ಟ್ರೀಟ್ ವೆಂಡರ್ಸ್ ಅಂಡ್ ಹಾಕರ್ಸ್ ಅಂತ ಕರೀತಾರೆ. ಕಾಯ್ದೆ ಪ್ರಕಾರ ಮಾತಾಡುವಾಗ ಸ್ಟ್ರೀಟ್ ವೆಂಡರ್ಸ್ ಮತ್ತು ಹಾಕರ್ಸ್ ಅಂತ ಕರೀತಾರೆ. ಹಾಗಾಗಿ ನಾವು ವ್ಯಾಪಾರಸ್ಥರಲ್ಲ, ಮಾರಾಟಗಾರರು ಅಂತ. ಇದು ಮೊದಲನೇದಾಗಿ. ಸೊ ಎರಡನೇ ವಿಷಯ ಬಂಧುಗಳೇ, ಒಲೆ